Hello my dear friends and family, welcome back to my one more mini video ಲಿಖಿತಾಸ್ ವಿಂಟೇಜ್ ಕಿಚನ್. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಉತ್ತರ ಕರ್ನಾಟಕ ಸ್ಟೈಲಿಯ ಬದನೆಕಾಯಿ ಹೆಣ್ಗಾಯಿ ಗೊಜ್ಜು. ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ, 1 ಕಪ್ಪು ಕಡಲೆಕಾಯಿ ಬೀಜ, 1 ಕಪ್ ಕೊಬ್ಬರಿ, ಆಮೇಲಿಂದ ಬಿಳಿ ಎಳ್ಳು, ಹುಚ್ಚೆಳ್ಳು ಎಳ್ಳು ತೊಗೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಫಸ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಅದು ಕಪ್ಪಾಗೋ ತನಕ ಬಾಡಿಸ್ಕೋಬೇಕು. ಅದು ಕಪ್ಪಾದಾಗ ಗೊತ್ತಾಗುತ್ತೆ. ನಾನು 1 ಕಪ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೊಳ್ಳಿ. ನಾನು 1 ಕಪ್ ತೊಗೊಂಡಿದ್ದೀನಿ, 1 ಕಪ್ ಸಾಕಾಗುತ್ತೆ. ಆಮೇಲಿಂದ ಹುಚ್ಚೆಳ್ಳು ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು. ಇಲ್ಲಿ ನೋಡಿ ಚಿಟಾಪಟ ಅಂತಿದೆಯಲ್ಲ, ಒಂದು 2 to 3 ಸೆಕೆಂಡ್ ಫ್ರೈ ಮಾಡಿಕೊಂಡು ಆಮೇಲಿಂದ ಎಳ್ಳು ಹಾಕ್ಕೊಂಡೆ. ಎಳ್ಳು ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಕಡಲೆಕಾಯಿ ಬೀಜದ್ದು ಸಿಪ್ಪೆ ಎಲ್ಲ ತಗೋಬೇಕು. ಅದು ನಾವು ಉಜ್ಜಿ ಬಿಸಿ ಇದ್ದಾಗಲೇ ತಗೋಬಿಡಿ, ಅದು ಬಿಡ್ಸೋದಕ್ಕೆ ಈಸಿ ಆಗುತ್ತೆ. ಅದು ಆರೋಗ್ಬಿಟ್ರೆ ಒಂದು ಸ್ವಲ್ಪ ಲೇಟ್ ಥರ ಆಗ್ಬಿಡುತ್ತೆ. ಅದಕ್ಕೇ ಅದನ್ನು ನೀಟಾಗಿ ಬಿಡಿಸ್ಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಎಳ್ಳು, ಆಮೇಲಿಂದ ಕಡಲೆಕಾಯಿ ಬೀಜ, ಹುಚ್ಚೆಳ್ಳೆಳ್ಳು ಮತ್ತು ಕೊಬ್ಬರಿ ಇದನ್ನು ಹಾಕ್ಕೊಂಡು ಚೆನ್ನಾಗೆ ಪೇಸ್ಟ್ ಮಾಡ್ಕೋಬೇಕು. ನೀರೇನು ಹಾಕ್ಕೋಬೇಡಿ, ಡ್ರೈ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಪೇಸ್ಟು. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. 1.5 ಆರು ಹಾಕ್ಕೋಬೋದು, 2 ನಾರು ಹಾಕ್ಕೋಬೋದು. ನಾನು 1.5 ಹಾಕ್ಕೊಂಡೆ. ಆಮೇಲಿಂದ ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ. ಬದನೆಕಾಯಿ 1ರಲ್ಲಿ 4 ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಹುಳ ಎಲ್ಲ ಇರಲ್ಲ ಇದ್ದರೆ ಒಂದು ಸತಿ ಚೆಕ್ ಮಾಡಿ ಇರುತ್ತಾ ಇಲ್ವೋ ಅಂತ. ಆಮೇಲಿಂದ ಇದನ್ನು ನೀರಿಗೆ ಹಾಕ್ಕೋಬೇಡಿ, ಹಂಗೇ ಒರೆಸ್ಕೊಂಡು ಒಂದು ಬಟ್ಟೆಯಲ್ಲಿ ಎಣ್ಣೆಗೆ ಹಾಕ್ಕೊಳ್ಳಿ. ಅದು ನೀರಿದ್ದರೆ ಸಿಡಿಯುತ್ತೆ ಅನ್ನೋ ಪರ್ಪಸ್ ಕೇಳ್ತಾಯಿದ್ದೀನಿ. ಎಣ್ಣೆಗೆ ಹಾಕ್ಕೊಂಡು ಅದು ಬೇಯ್ಬೇಕಾದ್ರೆ ಗೊತ್ತಾಗುತ್ತೆ, ಅದೆಲ್ಲ ಫುಲ್ ಬ್ಲ್ಯಾಕ್ ಥರ ಆಗುತ್ತೆ, ಕಪ್ಪಾಗುತ್ತೆ. ಎಣ್ಣೆಲಿ ಬೆಂದೋದ್ರೆ ಇನ್ನು ಫ್ರೈಯಲ್ಲಿ ಅಷ್ಟು ಬೇಯಿಸೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಯಾನ್ಗೆ ಎತ್ತಿಟ್ಕೊಬಿಡಿ. ಆಮೇಲಿಂದ ಈ ಎಣ್ಣೆನ ನೀವು ಬೇರೆ ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಆಮೇಲಿಂದ ಜೀರಿಗೆ, 1 ಸ್ಪೂನ್ ಜೀರಿಗೆ ಮತ್ತು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ. ಆಮೇಲಿಂದ ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ಕು, ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಬಾಡಿಸ್ಕೊಂಡಾದ್ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಶೇಂಗಾ, ಬಿಳಿ ಎಳ್ಳು, ಹುಚ್ಚೆಳ್ಳೆಳ್ಳು, ಕೊಬ್ಬರಿ, ಆ ಪೇಸ್ಟನ್ನ ಹಾಕಬೇಕು. ಆ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಹಂಗೆ ಫಸ್ಟ್ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗೆ. ಅದು ರೋಸ್ಟ್ ಎಲ್ಲ ಆದಮೇಲೆ ಹುಣ್ಸೆಹಣ್ಣು ತೊಗೊಂಡಿದ್ವಲ್ಲ ನಿಂಬೆಹಣ್ಣು ಗಾತ್ರದಷ್ಟು, ಆ ಹುಣ್ಸೆಹಣ್ಣು ರಸ ಹಾಕಿ. ಆ ಹುಣ್ಸೆಹಣ್ಣು ರಸ ಹಾಕ್ಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಅದು ಹೀರ್ಕೊಳ್ಳುತ್ತೆ. ಶೇಂಗಾ ಅಲ್ವಾ, ಅದು ಕಡಲೆಕಾಯಿ ಬೀಜ ಹಾಕಿರೋದಲ್ವ, ಬೇಗ ಡ್ರೈ ಆಗುತ್ತೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಸತಿ. ಆಮೇಲಿಂದ ನಾನು ಬೆಲ್ಲ ಸೇರಿಸಿದ್ದೀನಿ. ಬೆಲ್ಲ ಹಾಕ್ಕೊಳ್ಳಿ. ಅದು ಹುಳಿ, ಉಪ್ಪು, ಖಾರ ಎಲ್ಲ ಇರಬೇಕು. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಬೆಲ್ಲ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನಿಮ್ಮಿಷ್ಟ. ಸ್ಕಿಪ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಬಟ್ ಬೆಲ್ಲ ಹಾಕಿದ್ರೆ ಅದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲು. ಆಮೇಲಿಂದ ಎಣ್ಣೆಲಿ ಕರ್ಕೊಂಡಿದ್ವಲ್ಲ ಆ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಬೇಯಬೇಕದು. ಅದು ನಿಮಗೆ ಗ್ರೇವಿ ಯಾವ ಥರ ಬೇಕೋ ಆ ಥರ ಕನ್ಸಿಸ್ಟೆನ್ಸಿಲಿ ನೀವು ಮಾಡ್ಕೋಬೋದು. ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೋದು. ರೊಟ್ಟಿನ ಇವಾಗ ಹೇಗೆ ತಟ್ಟೋದು ಅಂತ ಹೇಳ್ಕೊಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ರೊಟ್ಟಿ ಮಾಡೋದು ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಆದರೆ ಎಣ್ಗಾಯಿ ಗೊಜ್ಜಿಗೆ ಅಕ್ಕಿ ರೊಟ್ಟಿನೇ ಅಲ್ವಾ ಕಾಂಬಿನೇಷನು. ಅಕ್ಕಿ ರೊಟ್ಟಿ ಜೊತೆ ತಿಂತಾಯಿದ್ರೆ ಅದ್ರ ಮಜಾನೇ ನೆಕ್ಸ್ಟ್ ಲೆವೆಲಪ್ಪ. ಎಲ್ಲರಿಗೂ ರೊಟ್ಟಿ ಮಾಡೋಕ್ಕೆ ಬರುತ್ತೆ, ಆದರೂ ಬರದೇ ಇರೋರಿಗೆ ನಾನು ಹೇಳಿದ್ದು, ಎಲ್ಲರಿಗೂ ಏನು ಹೇಳ್ತಾ ಇಲ್ಲ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾರು ಇಂಟ್ರೆಸ್ಟ್ ಇದ್ದೀರಾ, ಯಾರಿಗೆ ರೊಟ್ಟಿ ರೆಸಿಪಿ ಬೇಕು ಅನಿಸುತ್ತೆ ಅವ್ರು ಕಮೆಂಟ್ ಮಾಡಿ. ಆಮೇಲಿಂದ ಬದನೆಕಾಯಿ ಇವಾಗ ಹೇಗೆ ಬೆಂದಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಅದು ಎಣ್ಣೆ ಎಲ್ಲ ಈ ಥರ ಬಿಟ್ಕೋಬೇಕು. ಈ ಥರ ಕನ್ಸಿಸ್ಟೆನ್ಸಿಲಿ ಕುಕ್ ಮಾಡ್ಕೊಂಡಿದ್ದೀನಿ ನಾನು. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಮಾಡ್ಕೋಬೋದು. ಫಾರ್ ಮೋರ್ ರೆಸಿಪಿ ಫಾಲೋ ಮೈ ಪೇಜ್.